ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ದರಾ ಬೇಂದ್ರೆಯ ಬಗ್ಗೆ 5 ಸಾಲುಗಳ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ನೋಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಿಳಿತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ದರಾ ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಎರಡನೇ ಪಾಯಿಂಟ್, ರಾಮಚಂದ್ರ ಭಟ್ಟ ಅಂಬಿಕೆ ದಂಪತಿಗಳಿಗೆ 1896 ಜನವರಿ 31ರಂದು ದರಾ ಬೇಂದ್ರೆ ಜನಿಸಿದರು. ಮತ್ತೊಮ್ಮೆ ದರಾ ಬೇಂದ್ರೆಯವರು ಕರ್ನಾಟಕದ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ರಾಮಚಂದ್ರ ಭಟ್ಟ ಅಂಬಿಕೆ ದಂಪತಿಗಳಿಗೆ 1896 ಜನವರಿ 31ರಂದು ದರಾ ಬೇಂದ್ರೆ ಜನಿಸಿದರು. ಮೂರನೇ ಪಾಯಿಂಟ್ ನೋಡಿ, ಅಂಬಿಕಾತನಯ ದತ್ತ ಅವರ ಕಾವ್ಯನಾಮವಾಗಿದ್ದು ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನೋಡಿ, ದ ಅಂದ್ರೆ ದತ್ತಾತ್ರೇಯ, ರಾ ಅಂದ್ರೆ ರಾಮಚಂದ್ರ, ಬೇಂದ್ರೆ ಅಂತಕ್ಕಂಥ ನೋಡ್ತೀವಿ. ಅದಕ್ಕೆ ದರಾ ಬೇಂದ್ರೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಮಕ್ಕಳೇ. ಅವರ ಪೂರ್ಣ ಹೆಸರು ನೋಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದೊಡ್ಡದಾಗಿರೋದ ಕಾರಣ ಅವರು ಇಲ್ಲಿ ದ ರ ಅಂತಕ್ಕಂಥ ಇಟ್ಕೊಂಡಿದ್ದಾರೆ. ಓಕೆ, ದರಾ ಬೇಂದ್ರೆ ಅಂತಕ್ಕಂಥದ್ದು. 4ನೇ ಪಾಯಿಂಟ್ ನೋಡಿ ಮಕ್ಕಳೇ, ಅವರು ಬರೆದ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಮತ್ತೊಮ್ಮೆ ನೋಡಿ ಮಕ್ಕಳೇ, ಅವರು ಬರೆದ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. 5ನೇ ಪಾಯಿಂಟ್, ಅವರು 1981 ಅಕ್ಟೋಬರ್ 26ರಂದು ನಿಧನರಾದರು. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.